ಮಂಗಳೂರು ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಆಶ್ರಯದಲ್ಲಿ ಮಂಗಳೂರು ಸ್ಟೋರ್ನ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ವಿಧಾನ ಪರಿಷತ್ನ ನೂತನ ಸದಸ್ಯರಾಗಿ ಆಯ್ಕೆಯಾದ ಐವನ್ ಡಿಸೋಜಾ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಮಂಗಳೂರು ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷ ಭಾಸ್ಕರ್ ರಾವ್ ಪ್ರಸ್ತಾವಿಸಿ ಸ್ವಾಗತಿಸಿದರು. 14ನೇ ವಾರ್ಷಿಕೋತ್ಸವಕ್ಕೆ ಒಂದು ನಮ್ಮ ಸೊಸೈಟಿಯ ಕಾನೂನು ಸಲಹೆಗಾರರಾದ ಶ್ರೀಮಾನ್ ಐವನ್ ಡಿಸೋಜಾ ಅವರು ದ್ವಿತೀಯ ಬಾರಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಗೊಂಡು ನಿನ್ನೆ ತಾನೇ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ನಾವು ಪ್ರಪ್ರಥಮವಾಗಿ ಅವರಿಗೆ ನಾವು ಸಾರ್ವಜನಿಕವಾಗಿ ಅವರ ಹುಟ್ಟೂರ ಸನ್ಮಾನ ಕಾರ್ಯಕ್ರಮ ನಡೆಸಿದ್ದೇವೆ. ಅದಕ್ಕೆ ಆಗಮಿಸಿರುವ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕನಾದ ಶ್ರೀ ಐವನ್ ಡಿಸೋಜರಿಗೆ ತುಂಬುರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರ ಜೊತೆಗೆ ಬೆರೆಯುತ್ತಾ ಸಮಾಜದ ಶ್ರೇಯಸ್ಸನ್ನು ಬಯಸುವವರೇ ನಿಜವಾದ ರಾಜಕಾರಣಿಗಳು ಎಂದು ವಿಧಾನ ಪರಿಷತ್ನ ನೂತನ ಸದಸ್ಯ ಐವನ್ ಡಿಸೋಜಾ ಹೇಳಿದ್ದಾರೆ. ವಿಧಾನ ಪರಿಷತ್ನ ನೂತನ ಸದಸ್ಯರಾಗಿ ಆಯ್ಕೆಯಾದ ಐವನ್ ಡಿಸೋಜಾ ಅವರಿಗೆ ಮಂಗಳೂರು ಸೌಹಾರ್ದ ಸಹಕಾರಿ ನಿಯಮಿತ ಇದರ ಆಶ್ರಯದಲ್ಲಿ ಮಂಗಳೂರು ಸ್ಟೋರ್ನ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ರವಿವಾರ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ರಾಜಕಾರಣನೂ ಅದೇ. ನಾವು ಸಮಾಜ ಸೇವಕರಾಗಿರ್ಬೇಕಾದ್ರೆ ಸಮಾಜದಲ್ಲಿರುವಂಥ ಜನರ ಸಂಕಷ್ಟಗಳಿಗೆ ನಾವು ಸ್ಪಂದಿಸಬೇಕು, ಜನರ ಕಷ್ಟ ಕೇಳಬೇಕು, ನಿಮ್ಗೆ ಏನು ಸಮಸ್ಯೆ ಇದೆ ಕೇಳಬೇಕು ಮತ್ತು ಅದಕ್ಕೆ ಪರಿಹಾರವನ್ನು ಕೊಡಬೇಕು. ಒಬ್ಬ ರಾಜಕಾರಣಿ ಅಂದ ಕೂಡಲೇ ಸಮಾಜದಲ್ಲಿ ಕೆಲವು ಭಾವನೆಗಳಿದ್ದಾವೆ. ರಾಜಕಾರಣಿ ಅಂದರೆ ಹೇಗೆ ಹೋಗೋದು, ಅವ್ರನ್ನು ಹೋದರೆ ಕೇಳ್ತಾರ, ರಾಜಕಾರಣಿಗಳಿಗೆ ದುಡ್ಡು ಕೊಡಬೇಕು, ರಾಜಕಾರಣಿಯವರು ದುಡ್ಡು ಕೊಡದಿದ್ದರೆ ಮಾತಾಡೋದಿಲ್ಲ, ಇದೆಲ್ಲ ಭಾವನೆಗಳಿದ್ದಾವೆ. ಆದರೆ ಇವತ್ತು ಸಮಾಜದಲ್ಲಿ ರಾಜಕಾರಣಿಗಳು ಅಂದರೆ ಹಾಗೆ ಅಲ್ವೇ ಅಲ್ಲ. ರಾಜಕಾರಣಿಗಳು ಅಂದರೆ ಸಮಾಜದ ಎಲ್ಲರ ಜೊತೆಯಲ್ಲಿ ಬೆರೆತಿರುವವನೇ ನಿಜವಾದಂಥ ರಾಜಕಾರಣಿ. ಸಮಾಜದಲ್ಲಿರುವ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವ ಇದ್ದರೆ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ರಾಜಕಾರಣದಲ್ಲಿ ಇದ್ದುಕೊಂಡು ಇದನ್ನು ಯಶಸ್ವಿಯಾಗಿ ಈಗಾಗಲೇ ನಾನು ನಿರ್ವಹಿಸಿದ್ದೆ, ಮುಂದೆಯೂ ಇದನ್ನು ಪ್ರಾಮಾಣಿಕವಾಗಿ ನಡೆಸಲಿದ್ದೇನೆ ಎಂದರು. ಸಮಾಜದಲ್ಲಿ ಜನರ ನೋವು ನಲಿವುಗಳಿಗೆ ಸ್ಪಂದಿಸಿದರೆ ಮಾತ್ರ ಅವನು ರಾಜಕಾರಣಿ ಆಗ್ತಾರೆ. ನಾವು ಕೊರೋನಾ ಸಂದರ್ಭದಲ್ಲಿ ನೋಡಿದ್ದೇವೆ, ಎಷ್ಟು ಸಂಪತ್ತು ಆಸ್ತಿ ಇದ್ದರೂ ಏನು ಪ್ರಯೋಜನ. ಇಡೀ ಪ್ರಪಂಚದಲ್ಲಿ ಮನೆಯಿಂದ ಹೊರಗೆ ಬರಲಿಕ್ಕೆ ಇದ್ದ ಪರಿಸ್ಥಿತಿ ಆಯಿತು. ಇದು ದಕ್ಷಿಣ ಕರ್ನಾಟಕ ರಾಜ್ಯ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಫ್ಲೈಟ್ಗಳು ಬಂದಾದವು, ಟ್ರೈನ್ಗಳು ನಿಂತವು, ಆಸ್ಪತ್ರೆಗಳು ಬಂದಾದವು, ಪೊಲೀಸ್ ಠಾಣೆಗಳು ಬಂದಾದವು, ಮಾರ್ಕೆಟ್ಗಳು ಬಂದಾದವು. ಜನರು ಮನೆಯಲ್ಲಿ ಒಳಗೆ ಕೂತ್ಕೊಂಡು ನನಗೆ ಒಂದು ತುಂಡು ಯಾರಾದರೂ ಕೊಡೋದಿದ್ರೆ ನಾನು ಅವನಿಗೆ ಧನ್ಯವಾದ ಹೇಳ್ತೇನೆ ಅಂತ ಹೇಳುವ ಆಯಿತು. ಸಾವಿರಾರು ಲಕ್ಷಾಂತರ ಜನ ಪ್ರಾಣವನ್ನೇ ಕಳ್ಕೊಂಡ್ರು. ಪ್ರಮುಖರಾದ ಜೆ ಕೊರಗಪ್ಪ, ವಸಂತ್ ಶೆಟ್ಟಿ, ಬಿಪಿ ಆಚಾರ್, ಮೀನಾ ಟೆಲ್ಲಿಸ್ ಹಾಗೂ ಮಂಗಳೂರು ಸೌಹಾರ್ದ ಸಹಕಾರಿ ನಿಗಮದ ನಿರ್ದೇಶಕರು ಹಾಗೂ ಇಂಟೆಕ್ ಅಧ್ಯಕ್ಷರಾದ ಪುನೀತ್ ಶೆಟ್ಟಿ, ಕಾರ್ಪೊರೇಟರ್ ನಾಗೇಂದ್ರ ಕುಮಾರ್, ಸತೀಶ್ ಪೆಂಗಾಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.